ಈ ಕಥೆ ಲೀಲಾ ಮತ್ತು ಗಜಾನದ್ದು ನಿಜವಾದ ಸ್ನೇಹದ ಕಥೆ. ಲೀಲಾ ಪ್ರತಿದಿನ ಅರಣ್ಯದ ಅಂಚಿಗೆ ಬರುತ್ತಿದ್ದಳು. ಅಲ್ಲಿ ದೊಡ್ಡ ಆನೆ ಗಜ ಅವಳಿಗಾಗಿ ಕಾಯುತ್ತಿತ್ತು. ಗಜ ಶಾಂತ ಮತ್ತು ಸೌಮ್ಯವಾಗಿತ್ತು. ನಮಸ್ಕಾರ, ನನ್ನ ಸ್ನೇಹಿತು, ಲೀಲಾ ಮೆಲ್ಲಗೆ ಹೇಳಿದಳು. ಅವಳು ತನ್ನ ಬುಟ್ಟಿಯಿಂದ ಒಂದು ಬಾಳೆಹಣ್ಣು ತೆಗೆದಳು. ಗಜ ತನ್ನ ಸೊಂಡಿಲನ್ನು ಎತ್ತಿ ನಿಧಾನವಾಗಿ ಬಾಳೆಹಣ್ಣು ಸ್ವೀಕರಿಸಿತು. ಅವರು ಪ್ರತಿದಿನ ಹೀಗೆ ಭೇಟಿಯಾಗಿ ಆಡುತ್ತಿದ್ದರು. ಗಜ ಮರಗಳಿಗೆ ನೀರು ಹಾಕಲು ಲೀಲಾ ಸಹಾಯ ಮಾಡುತ್ತಿದ್ದಳು. ಲೀಲಾ ಗಜಾನನ ದೊಡ್ಡ ಕಿವಿಯ ಹಿಂದಿನಿಂದ ನಕ್ಕಳು. ಆದರೆ ಹಳ್ಳಿಯ ಜನ ಹೆದರಿದರು. ಆನೆಯು ತುಂಬ ದೊಡ್ಡದು. ಆನೆ ಕಾಡಿನಲ್ಲೇ ಇರಬೇಕು. ಒಬ್ಬ ಹಳ್ಳಿಗನು ಗುನುಗಿದನು. ಲೀಲಾ ತನ್ನ ಸ್ನೇಹಿತನನ್ನು ರಕ್ಷಿಸಿದಳು. ಲೀಲಾ ತನ್ನ ಸ್ನೇಹಿತನನ್ನು ರಕ್ಷಿಸಿದಳು. ಗಜ ಒಳ್ಳೆಯವನು. ಅವನು ನನ್ನ ನಿಜವಾದ ಸ್ನೇಹಿತು. ಜನರು ಸಂದೇಹದಿಂದ ತಲೆ ಅಲ್ಲಾಡಿಸಿದರು. ಒಂದು ದಿನ ಗಜ ಜೌಗು ಪ್ರದೇಶದಲ್ಲಿ ಸಿಕ್ಕಿಬಿತ್ತಿತ್ತು. ಲೀಲಾ ಕಿರುಚಿದಳು. ಓಹೋ ಇಲ್ಲ, ಗಜ! ಯಾರಾದ್ರೂ ಸಹಾಯ ಮಾಡಬೇಕು. ಆದರೆ ಅವಳು ಒಬ್ಬಂಟಿಯಾಗಿದ್ದಳು. ಅವಳು ನೆನಪಿಸಿಕೊಂಡಳು. ಹಳ್ಳಿಯ ಹತ್ತಿರ ವಟವೃಕ್ಷವಿತ್ತು. ವಟವೃಕ್ಷ ತುಂಬಾ ಹಳೆಯದು ಮತ್ತು ಬಹಳಷ್ಟು ತಿಳಿದಿತ್ತು. ಲೀಲಾ ಮರದ ಕೆಳಗೆ ಕುಳಿತು ಉಸಿರಾಟ ನಿಯಂತ್ರಿಸಿದಳು. ದಯವಿಟ್ಟು ವಟವೃಕ್ಷ, ಗಜಾಗೆ ಸಹಾಯ ಮಾಡಲು ದಾರಿ ತೋರಿಸು. ಇದಕ್ಕಿದ್ದಂತೆ ಮರದಿಂದ ಒಂದು ಆಲೋಚನೆ ಅವಳಿಗೆ ಹೊಳೆಯಿತು. ದಪ್ಪ ಹಗ್ಗಗಳು ಮತ್ತು ಬಲವಾದ ಶಾಖೆಗಳು ಬೇಕಾಗಿದ್ದವು. ಅವಳು ಹಳ್ಳಿಯ ಕಡೆಗೆ ಓಡಿ ಜನರನ್ನು ಕರೆದಳು. ನನಗೆ ಸಹಾಯ ಮಾಡಿ, ನನ್ನ ಸ್ನೇಹಿತ ಗಜ ಅಪಾಯದಲ್ಲಿದ್ದಾನೆ. ಲೀಲಾ ಮತ್ತು ಕೆಲವು ಧೈರ್ಯಶಾಲಿ ಹಳ್ಳಿಗರು ಜೌಗಿನತ್ತ ಹೋದರು. ಒಟ್ಟಿಗೆ ಕೆಲಸ ಮಾಡಿ ಅವರು ಗಜಾನನ್ನು ಹೊರಗೆಳೆದರು. ಗಜ ತನ್ನ ಸೊಂಡಿಲನ್ನು ಎತ್ತಿ ಧನ್ಯವಾದ ಹೇಳಿದಂತೆ ಕಾಣುತ್ತಿತ್ತು. ಈಗ ಹಳ್ಳಿಯ ಜನ ನಿಜವಾದ ಸ್ನೇಹವನ್ನು ಅರ್ಥಮಾಡಿಕೊಂಡರು.